ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ಹೈವೇ ಸವಾರರು ಗಮನಿಸಿಕೊಳ್ಳಬೇಕಾಗಿರುವಂತಹ ಸುದ್ದಿ ಇದು. ಖಾಲಿ ಜಾಗ, ರೋಡಲ್ಲಿ ಟ್ರಾಫಿಕ್ ಇಲ್ಲ, ಸೀದಾ ನುಗ್ತಾ ಇರೋಣ ಅಂತ ಹೈ ಸ್ಪೀಡ್ನಲ್ಲಿ ಹೋದ್ರೆ ದಂಡವನ್ನ ತೆತ್ತಬೇಕಾಗುತ್ತೆ, ಹುಷಾರ್. ಕ್ಯಾಮ್ರಾ ಇಲ್ಲ ಅನ್ಕೊಂಡು ಓವರ್ ಸ್ಪೀಡ್ನಲ್ಲಿ ಹೋದ್ರೆ ಫೈನ್ ಹಾಕ್ತಾರೆ. ಆ ಫೈನ್ ಎಷ್ಟು ಅನ್ನೋದು ಈಗಾಗಲೇ ಫಿಕ್ಸ್ ಆಗಿದೆ. ಎಕ್ಸ್‌ಪ್ರೆಸ್ ಹೈವೇನಲ್ಲಿ ಅಪಘಾತ ತಡೆಗಾಗಿ ಹೈ ಟೆಕ್ನಾಲಜಿ ಮೊರೆ ಹೋಗಿದ್ದಾರೆ. ಹೊಸ ಟೆಕ್ನಾಲಜಿ ಮೂಲಕ ಓವರ್ ಸ್ಪೀಡ್ಗೆ ಬ್ರೇಕ್ ಹಾಕೋದು ಈ ಪ್ಲಾನ್ ಆಗಿದೆ. ಈ ಕಾರಣದಿಂದಾಗಿ ನೀವು ಯಾರೂ ಇಲ್ಲ ಅಂತ ಭಾವಿಸಿ ಹೈ ಸ್ಪೀಡ್ನಲ್ಲಿ ಹೋದ್ರೆ ಕ್ಯಾಮ್ರಾ ಎಲ್ಲವನ್ನೂ ಕೂಡ ಸೆರೆ ಹಿಡಿಯುತ್ತೆ. ಆ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ಬೆಂಗಳೂರು ಮೈಸೂರು ಹೈವೇ ಪ್ರಯಾಣಿಕರೇ ಗಮನಿಸಿ. ಎಕ್ಸ್‌ಪ್ರೆಸ್ ಹೈವೇಯಲ್ಲಿ ಅಪಘಾತ ತಡೆಗೆ ಹೈಟೆಕ್ ತಂತ್ರಜ್ಞಾನ. ಕ್ಯಾಮೆರಾ ಇಲ್ಲ ಅಂತ ಓವರ್ ಸ್ಪೀಡ್ ಹೋದ್ರೆ ದಂಡ ಫಿಕ್ಸ್. ದಶಪಥ ಹೆದ್ದಾರಿಯಲ್ಲಿ ಅಪಘಾತಗಳ ತಡೆಗೆ ಪೊಲೀಸ್ ಇಲಾಖೆ ನಾನಾ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ ಓವರ್ ಸ್ಪೀಡ್ಗೆ ದಂಡ ಪಾವತಿಸುತ್ತಿರುವ ಸವಾರರು ಕ್ಯಾಮೆರಾ ಇಲ್ಲದ ಕಡೆಗೆ ಮಿತಿ ಮೀರಿದ ವೇಗದಲ್ಲಿ ಪ್ರಯಾಣಿಸ್ತಾ ಇದ್ರು. ಇದಕ್ಕೆ ಕಡಿವಾಣ ಹಾಕಲು ಮುಂದಾಗಿರೋ ಪೊಲೀಸರು ತಿರುಪತಿ ಬೆಟ್ಟ ಮತ್ತು ರಾಜ್ಯದ ಅಭಯಾರಣ್ಯಗಳ ರಸ್ತೆಗಳ ಮಾದರಿ ಅನುಸರಿಸಿದ್ದಾರೆ. ಕ್ರಮಿಸಬೇಕಾದ ದೂರ ಹಾಗೂ ಅದಕ್ಕೆ ತಗಲುವ ಸಮಯ ಆಧರಿಸಿ ನಿಯಮ ಮೀರುವವರ ವಿರುದ್ಧ ದಂಡಾಸ್ತ್ರ ಪ್ರಯೋಗಿಸ್ತಾ ಇದ್ದಾರೆ. ಎಕ್ಸ್‌ಪ್ರೆಸ್ ವೇನಲ್ಲಿ ANPR ಕ್ಯಾಮೆರಾ ಕಂಡಾಗ ಮಾತ್ರ ವಾಹನ ಸವಾರರು ನಿಗದಿತ ವೇಗದಲ್ಲಿ ಸಂಚರಿಸಿ ಕ್ಯಾಮೆರಾ ಇಲ್ಲದ ಕಡೆಗೆ ಮಿತಿ ಮೀರಿದ ವೇಗದಲ್ಲಿ ವಾಹನ ಚಲಾಯಿಸ್ತಾ ಇದ್ರು. ಇದರಿಂದ ಅಪಘಾತದ ಸಾಧ್ಯತೆಗಳು ಹೆಚ್ಚಾಗ್ತಾ ಇದ್ವು. ಇದನ್ನು ತಡೆಯಲು ನಿರ್ಧರಿಸಿರೋ ಪೊಲೀಸರು ಸೆಕ್ಷನಲ್ ಸ್ಪೀಡ್ ಎಂಬ ಹೊಸ ತಂತ್ರಜ್ಞಾನ ಅಳವಡಿಸಿಕೊಂಡಿದ್ದಾರೆ. ನಿಗದಿತ ವೇಗದಲ್ಲಿ ವಾಹನವೊಂದು ಚಲಿಸಿದ್ರೆ ನಿಗದಿತ ದೂರಕ್ಕೆ ಬೇಕಾಗುವ ಸಮಯ ಎಷ್ಟು, ವಾಹನ ಎಷ್ಟು ವೇಗದಲ್ಲಿ ಸಂಚರಿಸಿದೆ ಅನ್ನೋದನ್ನ ತಂತ್ರಜ್ಞಾನದ ಸಹಾಯದಿಂದ ಮಾಹಿತಿ ಪಡೆದು ಓವರ್ ಸ್ಪೀಡ್ಗೆ ಕಡಿವಾಣ ಹಾಕಲಾಗ್ತಿದೆ. ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯಲ್ಲಿ ಅಪಘಾತಗಳ ತಡೆಗೆ ಪೊಲೀಸ್ ಇಲಾಖೆ ಈಗಾಗಲೇ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರುವಂಥದ್ದು. ಜೊತೆಗೆ ಹೊಸ ತಂತ್ರಜ್ಞಾನದ ಮೂಲಕ ಎಲ್ಲೆಲ್ಲಿ ನಿಯಮ ಉಲ್ಲಂಘನೆ ಆಗ್ತಾ ಇದೆ ಅಂಥವರ ವಿರುದ್ಧವೂ ಕೂಡ ದಂಡಾಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೆ ಪೊಲೀಸ್ ಇಲಾಖೆ ಇದೀಗ ಮುಂದಾಗಿದೆ. ಕ್ಯಾಮ್ರಾ ಇಲ್ಲದ ಕಡೆ ಅತಿ ವೇಗವಾಗಿ ಸಂಚರಿಸುವ ವಾಹನಗಳಿಗೂ ಕೂಡ ಇದೀಗ ದಂಡವನ್ನು ವಿಧಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಇದು ಹೊಸ ಒಂದು ತಂತ್ರಜ್ಞಾನದ ಅಳವಡಿಕೆಯಿಂದ ಸಾಧ್ಯವಾಗ್ತಾ ಇರುವಂಥದ್ದು. ಸೆಕ್ಷನಲ್ ಸ್ಪೀಡ್ ಎಂಬ ಒಂದು ಹೊಸ ತಂತ್ರಜ್ಞಾನ ಏನಿದೆ, ಇದು ಒಂದು ಕ್ಯಾಮ್ರಾದಿಂದ ಇನ್ನೊಂದು ಕ್ಯಾಮ್ರಾದವರೆಗಿನ ಒಂದು ದೂರ ಏನಿದೆ ಹಾಗೂ ಅದಕ್ಕೆ ತೆಗೆದುಕೊಳ್ಳುವಂಥ ಸಮಯ, ಇದನ್ನು ಆಧರಿಸಿಕೊಂಡು ಯಾರು ಓವರ್ ಸ್ಪೀಡ್ ಹೋಗ್ತಾರೆ ಅಂಥವರ ವಿರುದ್ಧ ದಂಡವನ್ನು ಹಾಕುವಂಥ ಕೆಲಸ ಕೂಡ ಆಗ್ತಾ ಇದೆ. ತಿರುಪತಿ ಬೆಟ್ಟ ಹಾಗೂ ಕೆಲ ಅಭಯಾರಣ್ಯಗಳ ರಸ್ತೆಗಳಲ್ಲೂ ಕೂಡ ಈ ರೀತಿಯ ಒಂದು ತಂತ್ರಜ್ಞಾನದ ಬಳಕೆ ಆಗ್ತಾ ಇದೆ. ಆ ಒಂದು ತಂತ್ರಜ್ಞಾನವನ್ನು ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲೂ ಕೂಡ ಬಳಕೆ ಮಾಡಿಕೊಂಡು ಅಪಘಾತಗಳ ತಡೆಗೆ ಪೊಲೀಸ್ ಇಲಾಖೆ ಇದೀಗ ಮುಂದಾಗಿರುವಂಥದ್ದು. ಎಕ್ಸ್‌ಪ್ರೆಸ್ ವೇನಲ್ಲಿ ಸ್ಪೀಡ್ಗೆ ಬ್ರೇಕ್. ದಶಪಥ ಹೆದ್ದಾರಿಯಲ್ಲಿ 100 ಕಿಲೋಮೀಟರ್ ವೇಗದ ಮಿತಿ. 100 ಕಿಲೋಮೀಟರ್ ವೇಗದ ಜೊತೆಗೆ 5% ವೇಗ ರಿಯಾಯಿತಿ. 105 ಕಿಲೋಮೀಟರ್ ವೇಗ ದಾಟಿದ್ದೇ ಆದಲ್ಲಿ ₹1000 ದಂಡ. ವೇಗದ ಮಿತಿ 130 ಕಿಲೋಮೀಟರ್ ದಾಟಿದರೆ FIR ಫಿಕ್ಸ್. ಆಗಸ್ಟ್ 1ರಿಂದ ಈವರೆಗೆ 400ಕ್ಕೂ ಹೆಚ್ಚು FIR. 1,10,000ಕ್ಕೂ ಹೆಚ್ಚು ಓವರ್ ಸ್ಪೀಡ್ ಪ್ರಕರಣ ದಾಖಲು. ಸೆಕ್ಷನಲ್ ಸ್ಪೀಡ್ ಎಂಬ ಹೊಸ ತಂತ್ರಜ್ಞಾನದ ಮೂಲಕ ಈಗಾಗಲೇ ಪೊಲೀಸ್ ಇಲಾಖೆ ದಂಡಾಸ್ತ್ರವನ್ನು ಪ್ರಯೋಗಿಸ್ತಾ ಇರುವಂಥದ್ದು. ಈಗಾಗಲೇ ಆಗಸ್ಟ್ 1ರಿಂದ ಇಲ್ಲಿಯವರೆಗೆ ಸುಮಾರು 1,00,000ಕ್ಕೂ ಅಧಿಕ ಓವರ್ ಸ್ಪೀಡ್ ಪ್ರಕರಣಗಳನ್ನು ಪೊಲೀಸ್ ಇಲಾಖೆ ದಾಖಲು ಮಾಡಿದೆ. ಜೊತೆಗೆ ಈಗ 130 ಕಿಲೋಮೀಟರ್ಗಿಂತ ಅಧಿಕವಾಗಿ ಸಂಚರಿಸುವಂಥ ವಾಹನಗಳೇನಿವೆ ಆ ಒಂದು ವಾಹನಗಳ ಮೇಲೂ ಕೂಡ FIR ಅನ್ನು ದಾಖಲು ಮಾಡಲಾಗ್ತಾ ಇದೆ. ಸುಮಾರು ಆಗಸ್ಟ್ 1ರಿಂದ ಇಲ್ಲಿಯವರೆಗೆ 400 FIRಗಳನ್ನು ಕೂಡ ಈಗಾಗಲೇ ಪೊಲೀಸ್ ಇಲಾಖೆ ದಾಖಲು ಮಾಡಿರುವಂಥದ್ದು. ಅಂದರೆ ದಶಪಥ ಹೆದ್ದಾರಿಯಲ್ಲಿ ಯಾರ್ಯಾರು ನಿಯಮವನ್ನು ಉಲ್ಲಂಘನೆ ಮಾಡ್ತಾರೆ ಅಂಥವರ ವಿರುದ್ಧ ಪೊಲೀಸ್ ಇಲಾಖೆ ಸಮಗ್ರವಾದಂಥ ಒಂದು ಹೋರಾಟವನ್ನು ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ನಿಯಮ ಉಲ್ಲಂಘನೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲೂ ಕೂಡ ಇದೀಗ ಕ್ರಮ ವಹಿಸ್ತಾ ಇರುವಂಥದ್ದು. ಅಂದರೆ ವಾಹನ ಸವಾರರು ಕ್ಯಾಮ್ರಾ ಇರೋ ಕಡೆ ಮಾತ್ರ ನಿಯಮವನ್ನು ಪಾಲನೆ ಮಾಡಿ, ಕ್ಯಾಮ್ರಾ ಇಲ್ಲದ ಕಡೆ ಸಂಚಾರಿ ನಿಯಮವನ್ನು ಉಲ್ಲಂಘನೆ ಮಾಡಿದ್ರೆ ಅಂಥವರ ವಿರುದ್ಧ ಒಂದು ದಂಡಾಸ್ತ್ರವನ್ನು ಪ್ರಯೋಗ ಮಾಡುವಂಥ ಮೂಲಕ ಪೊಲೀಸ್ ಇಲಾಖೆ ಅಪಘಾತಗಳ ತಡೆಗೆ ಸಾಕಷ್ಟು ಎಚ್ಚರಿಕೆಯನ್ನು ಕೂಡ ವಹಿಸಿರುವಂಥದ್ದು. ಒಟ್ಟಾರೆ ಎಕ್ಸ್‌ಪ್ರೆಸ್ ಹೈವೇಯಲ್ಲಿ ನಿಯಮ ಮೀರುವವರ ವಿರುದ್ಧ ಪೊಲೀಸ್ ಇಲಾಖೆ ಸಮರ ಸಾರಿದೆ. ಓವರ್ ಸ್ಪೀಡ್ ಹೋಗುವ ವಾಹನ ಸವಾರರಿಗೆ ಹೊಸ ಟೆಕ್ನಾಲಜಿ ಮೂಲಕ ದಂಡದ ಬಿಸಿ ಮುಟ್ಟಿಸಲು ಮುಂದಾಗಿದೆ. ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ರಾಮನಗರ. ಚಾಪೆ ಕೆಳಗೆ ನುಗ್ಗಿದ್ರೆ ನಾವು ರಂಗೋಲಿ ಕೆಳಗೆ ನುಗ್ತೀವಿ ಅಂತ ಜನ ಅಂದ್ಕೊಂಡಿದ್ರು, ಆದರೆ ಅದಕ್ಕೂ ಬ್ರೇಕ್ ಹಾಕೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇದನ್ನು ಹೇಗೆ ನೀವು ಇನ್ನೊಂದು ಹೊಸ ಟೆಕ್ನಾಲಜಿ, ಹೊಸ ಐಡಿಯಾ ಕಂಡುಕೊಳ್ತಿರೋ ಗೊತ್ತಿಲ್ಲ. ಬಟ್ 1.5 ಗಂಟೆಯಲ್ಲಿ ಹೋಗೋದೇ ದೊಡ್ಡ ವಿಷಯ. ಅಂಥದ್ರಲ್ಲಿ ಅದನ್ನೂ ಓವರ್ ಸ್ಪೀಡಲ್ಲಿ ಹೋಗಬೇಕು ಅಂತಂದರೆ ದುರಾಸೆ ಅನ್ಸಲ್ವಾ? ಸ್ವಲ್ಪ ನೋಡ್ಕೊಂಡು ಹೋಗಿ.